ಹಲೋ ರಾಣೆಬೆನ್ನೂರು ಮಂದಿ, ಇದು ಡೇ 85 ಆಫ್ 365 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗ್ಸೋಕ್ಕೆ ಇವತ್ತು ಬೆಳಗ್ಗೆ ಜಲ್ದಿ ಎದ್ದಿದ್ದೆ. ಸೊ ಸ್ನಾನ ಮಾಡಿಕೊಂಡು ಕಾರವಾರಕ್ಕೆ ಬರಬೇಕಿತ್ತು, ಒಂದು ಸ್ವಲ್ಪ ಕೆಲಸ ಇತ್ತು ಅಂತಂದು ಹೊಂಟಿದ್ವಿ. ಜೊತೆಗೆ ಸುನಿಲಣ್ಣ, ಶಶಿ ಮತ್ತು ರವಿ ಬಂದಿದ್ರು. ಅವ್ರನ್ನ ಕರ್ಕೊಂಡು ಫಸ್ಟ್ ನಾವು ಹೋಗಿದ್ದು ಶಿರ್ಸಿ ಮಾರಿಕಾಂಬಾ ಗುಡಿಗೆ. ಇಲ್ಲಿ ಪ್ಲ್ಯಾನ್ ಇದ್ದಿದ್ದು ಡೈರೆಕ್ಟಾಗಿ ಕಾರವಾರಕ್ಕೆ ಹೋಗೋಣ ಅಂತ. ಬಟ್ ರವಿ ಏನಂದ, ಹೋಗ್ತಾ ಶಿರ್ಸಿ ಮೇಲೆ ಹೋಗೋಣ, ಶುಕ್ರವಾರ ಅದ, ಮಾರಿಕಾಂಬನ ದರ್ಶನ ಮಾಡ್ಕೊಂಡು ಹೋಗಕ್ಕೆ ಬರ್ತೈತೆ ಅಂತಂದ. ಸರಿ ಅಂತಂದು ಅಲ್ಲಿಗೆ ಹೋದ್ವಿ. ಆಮೇಲೆ ಅಲ್ಲಿ ಒಂದು ಚಾರ್ಟ್ ಹಾಕಿದ್ರು, ನಿಯರೆಸ್ಟ್ ಪ್ಲೇಸಸ್ ಏನೇನು ಅದಾವೆ ಮತ್ತು ಎಷ್ಟು ಡಿಸ್ಟೆನ್ಸ್ನಾಗ ಅದಾವೆ ಅಂತಂದು. ಸೊ ನೀವು ಬೇಕಂದ್ರೆ ವಿಡಿಯೋ ಪಾಸ್ ಮಾಡಿ ನೋಡಿರಿ. ಆಮೇಲೆ ಅಲ್ಲಿಂದ ಶಿರ್ಸಿದು ಫೇಮಸ್ ಕೋಣ ಅದನ್ನ ನೋಡ್ಕೊಂಡು, ಆಮೇಲೆ ಅಲ್ಲೇ ಬಾಜುಕ್ಕೆ ಮತ್ತೊಂದು 2-3 ಟೆಂಪಲ್ ಅದಾವೆ, ಹನುಮಪ್ಪನ ಗುಡಿ ಮತ್ತು ಗಣಪನ ಗುಡಿ ಎಲ್ಲ ಅದಾವೆ. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಟಿಫನ್ ಮಾಡೋಕ್ಕಂತಂದು TSS ರೆಸ್ಟೋರೆಂಟ್ಗೆ ಬಂದ್ವಿ. ಅಲ್ಲಿ ಬನ್ಸು, ಇಡ್ಲಿ ಮತ್ತು ಪೂರಿ ತೊಗೊಂಡ್ವಿ. ಟೇಸ್ಟ್ ಚೆನ್ನಾಗಿತ್ತು, ಒಂದು ಸಲ ಟ್ರೈ ಮಾಡಿರಿ. ಅಲ್ಲಿಂದ ನೆಕ್ಸ್ಟ್ ನಾವು ಹೊಂಟಿದ್ದು ಗಂಟಿ ಗಣಪತಿ ಗುಡಿಗೆ. ಇದು ಆಲ್ಮೋಸ್ಟ್ ಶಿರ್ಸಿಯಿಂದ ಒಂದು 30 ಕಿಲೋಮೀಟ್ರ್, 20-30 ಕಿಲೋಮೀಟ್ರ್ ದೂರ ಐತಿ. ಅಲ್ಲಿ ಪದ್ಧತಿ ಏನಪ್ಪ ಅಂತಂದ್ರೆ, ನೀವು ಏನಾರ ಬೇಡ್ಕೊಂಡಿದ್ರೆ ಅದು ಕೆಲಸ ಆತಪ್ಪ ಅಂತಂದ್ರೆ ಅಲ್ಲಿಗೆ ಬಂದು ಒಂದು ಗಂಟೆ ಕಟ್ಟಬೇಕು. ಗುಡಿ ಭಾಳ ಚೆನ್ನಾಗೈತಿ, ವಿಸಿಟ್ ಮಾಡ್ರಿ. ಅಲ್ಲಿ ಒಂದು ಸಲ ಶಿರ್ಸಿಗೆ ಹೋದ್ರೆ ಭಾಳ ಹೊತ್ತೇನಾಗಲ್ಲ. ಅಲ್ಲಿಂದ ಒಂದು ಅರ್ಧ-ಮುಕ್ಕಾಲು ಗಂಟೆ ಡಿಸ್ಟೆನ್ಸ್ ಅಷ್ಟೆ. ಅದನ್ನು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ನಾವು ಕಾರವಾರ ಕಡೆ ಹೊಂಟ್ವಿ. ಘಾಟ್ ಸೆಕ್ಷನ್ನು ಒಂಥರ ಚೆನ್ನಾಗಿತ್ತು ಡ್ರೈವ್. ಹಂಗೆ ರೋಡ್ ಎಂಜಾಯ್ ಮಾಡ್ಕೊತ ಬಂದ್ವಿ. ಕಾರವಾರ ಮುಟ್ಟಿದ್ವಿ. ಕಾರವಾರ ಒಳಗೆ ಒಬ್ರನ್ನ ಮೀಟ್ ಆಗಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಕೃಷ್ಣನ ರೂಮಿಗೆ ಹೋದ್ವಿ. ಅದಕ್ಕಿಂತ ಮುಂಚೆ ಇದು ಕಾರವಾರ ಎಂಟ್ರೆನ್ಸ್ ಟನಲ್ ಇತ್ತು, 2 ಟನಲ್ ನೋಡಿಕೊಂಡು. ಆಮೇಲೆ ಅಲ್ಲಿಂದ ಹಂಗೆ ನೇವಿದು ಕ್ಯಾಂಪ್ ಇತ್ತು, ನೇವಿ ಬೇಸ್ ಇತ್ತು ಆ್ಯಕ್ಚುಲಿ, ಅದನ್ನ ನೋಡ್ಕೊಂಡು ಬಂದ್ವಿ. ಆಮೇಲೆ ಅಲ್ಲಿಂದ ಕೃಷ್ಣನ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ತಲ್ಲೇ ರೆಸ್ಟ್ ಮಾಡಿ ಆಮೇಲೆ ಊಟ ಮಾಡಬೇಕಿತ್ತು. ಊಟ ಮಾಡಿರಲಿಲ್ಲ, ಹೋಸ್ಟ್ರು ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಟೈಮ್ ಇತ್ತು ಎಲ್ಲರ ಹತ್ರನೂ. ಆಮೇಲೆ ವೀಕೆಂಡ್ ಇತ್ತು, ಎಲ್ಲರೂ ಹೋಗಿ ಬರೋಣ ಅಂತಂದ್ರೆ. ಸೊ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಸ್ಟಾರ್ಟಿಂಗ್ ನಿಯರ್ ಬೈ ಇದ್ದಿದ್ದು ಪಲ್ಲಲಂ ಬೀಚು, ಗೋವಾ ಸೈಡ್. ವೀಕೆಂಡ್ ಇತ್ತಲ್ಲ, ಸೊ ಫ್ರೀ ಇದ್ದರೂ ಹೋಗಿ ಬರೋಣ ಅಂತಂದ್ರೆ ಹಂಗೆ ಹೋಗ್ತಾ ಕಾಳಿ ನದಿನೂ ನೋಡ್ಕೊಂಡು ಹೋದ್ವಿ. ಆಮೇಲೆ ಗೋವಾದಾಗ ಪೆಟ್ರೋಲ್ ರೇಟ್ ಕಮ್ಮಿ ಇತ್ತು, ಸೊ ಪೆಟ್ರೋಲ್ ಖಾಲಿ ಆಗಿತ್ತು, ಹಾಕ್ಸ್ಬೇಕಾಗಿತ್ತು. ಪೆಟ್ರೋಲ್ ರೇಟ್ ಗೋವಾದಾಗ 96.90 ಪರ್ ಲೀಟ್ರ್, ಒಂದು 10 ಲೀಟ್ರ್ ಹಾಕ್ಸಿದ್ವಿ ಪೆಟ್ರೋಲು. ಅಲ್ಲಿಂದ ನಾವು ಬಂದಿದ್ದು ಪಲ್ಲಲಂ ಬೀಚಿಗೆ. ಅಲ್ಲಿ ಗಾಡಿ ಪಾರ್ಕ್ ಮಾಡಿಕೊಂಡು ಒಂದು ಸಲ ರೌಂಡ್ ಹಾಕೊಂಬರೋಣ ಅಂತಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಆಮೇಲೆ ಬೀಚ್ ಸೈಡ್ ಒಂದು ರೌಂಡ್ ಹಾಕಿದ್ವಿ. ಅಲ್ಲೇ ಸ್ಟೇ ಆದ್ರೆ ಅಥವಾ ಇವತ್ತು ಒಂದು ದಿವಸ ಅಂತಂದು ಬಂದ್ವಿ. ಫುಲ್ ಪೀಸ್ಫುಲ್ ಇತ್ತು ಪಲ್ಲಲಂ ಬೀಚ್. ಫ್ಯಾಮಿಲಿಗೂ ಬರೋಕ್ಕೆ ಚೆನ್ನಾಗೈತಿ, ಫಾರಿನರ್ಸ್ ಜಾಸ್ತಿ ಇರ್ತಾರೆ. ಆಮೇಲೆ ಸಾಯಂಕಾಲ ಸ್ವಲ್ಪ ಮಾರ್ಕೆಟಿಗೆ ಹೋದ್ವಿ. ಹಂಗೆ ಸ್ನ್ಯಾಕ್ಸ್ ಅಂತ ತಿನ್ಕೊಂಡು ಬಂದು ಆಮೇಲೆ ಬೀಚ್ ಸೈಡ್ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಊಟ ಮಾಡಿ ಮಲ್ಕೊಂಡೆ. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್, ನಾಳೆ ಸಿಗ್ತೀನಿ, ಬಾಯ್.